ಹೆಂಗಿದೆ ಚುನಾವಣಾ ಕಾವು ಜೋರಾಗಿದೆಯಾ? ಬಿಜೆಪಿ ಇದೆ ಮೇಡಮ್, ಬಿಜೆಪಿ ಇದೆ. ಕೋಟ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ. ಏನ್ ನಮ್ಮ ಶೋಭಾ ಕರಂದ್ಲಾಜೆ ಹೋಸಲಿ 3 ಲಕ್ಷ ಲೀಡರ್ ಗೆದ್ದಿದ್ದು ಅದಕ್ಕಿಂತ ಹೆಚ್ಚಾಗಿ ಗೆಲ್ತಾರೆ ಮೇಡಮ್. ಈ ಸಲ ಹೈಯೆಸ್ಟ್ ವೋಟ್ ಇಂದ ಕೋಟ ಶ್ರೀನಿವಾಸ ಪೂಜಾರಿನೇ ಗೆಲ್ಲೋದು ಮೇಡಮ್. ಯಾಕೆ ಶೋಭಾ ಬೇಡ ಬೇಡ ಅಂತ ಹೇಳಿ ಕಳ್ಸಿದ್ರು ಅವ್ರನ್ನ ಬೆಂಗಳೂರು ಉತ್ತರಕ್ಕೆ? ಬೇಡ ಅಂತ ಕೆಲವರು ಹೇಳಿದಾರೆ ಮೇಡಮ್. ಅದಿಲ್ಲೆಲ್ಲ ಬಿಜೆಪಿನೇ ಟ್ರೆಂಡಿ ಅದು. ಅವ್ರು ಬೇಡ ಬೇರೆ ಕ್ಯಾಂಡಿಡೇಟ್ ಇರ್ಲಿ ಅಂತ ಬಿಜೆಪಿನೇ ಬರೋದು. ಅವ್ರು ಬೇಡ ಬೇರೆ ಇರ್ಲಿ ಅಂತ ಕೆಲವ್ರು ಮಾಡಿದ್ದಾರೆ. ಇನ್ ಕೆಲವ್ರಿಗೆ ಬಿಜೆಪಿ ಒಂದೇ ಗೊತ್ತು. ಶೋಭಾ ಕರಂದ್ಲಾಜೆ, ಕೋಟ ಶ್ರೀನಿವಾಸ ಪೂಜಾರಿ ಏನು ಗೊತ್ತಿಲ್ಲ. ನರೇಂದ್ರ ಮೋದಿ ಒಬ್ಬನೇ. ಓಕೆ, ಅಂದ್ರೆ ಇಲ್ಲಿ ಈಗ ನೋಡೋದು ನೀವು ಲೋಕಸಭೆ ಎಲೆಕ್ಷನ್ಗೆ ಮೋದಿ ಅಥವಾ ಕೇಂದ್ರ ಏನಿದೆ ಅದು. ಇಲ್ಲಿ ಕೆಳಗಡೆ ಯಾರು ನಿಲ್ತಾರೆ ಅಭ್ಯರ್ಥಿಗಳು ಬೇಡ. ಕೆಳಗಡೆ ಅಭ್ಯರ್ಥಿ ಏನ್ ಬೇಡ. ಕೋಟ ಶ್ರೀನಿವಾಸ ಪೂಜಾರಿ ಒಳ್ಳೆ ವ್ಯಕ್ತಿ ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲ ಬಿಜೆಪಿಗೆ ಮಾಡ್ತೀವಿ ಮೇಡಮ್, ಮೋದಿಗೆ ಮಾಡ್ತೀವಿ, ಬಿಜೆಪಿ. ಓಕೆ, ಏನು ಈ ಸಲ ತುಂಬಾ ಈಗ ಬೆಲೆ ಏರಿಕೆ ಆಗಿದೆ ಅಂತಾರೆ, ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಮತ್ತೆ ಅವರನ್ನ ಆಯ್ಕೆ ಮಾಡೋದು ಬೇಡ ಅಂತ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಿದ್ದಾರೆ. ಏನ್ ಹೇಳ್ತಿದ್ದೀರಿ? ಇಲ್ಲ ಮೇಡಮ್, ಕೆಲವು ಪರ್ಫೆಕ್ಟ್ ಮಾಡಕ್ಕಲ್ಲ, ಕೆಲವು ಮಾಡ್ತಾರೆ ಹೋಗ್ತಾ ಹೋಗ್ತಾ. ಇರೋದ್ರಲ್ಲಿ ಈಗ ಪರವಾಗಿಲ್ಲ ಮೇಡಮ್. ಇರೋದ್ರಲ್ಲಿ ಶೋಭಾ ಕರಂದ್ಲಾಜೆ ಮಾಡಿದ್ದಾರೆ, ಮುಂದಕ್ಕೆ ಮಾಡ್ತಾ ಹೋಗ್ತಾರೆ. ಈಗ ಎಲ್ಲ ಕರಂದ್ಲಾಜೆ ಕೆಲಸ ಮಾಡಿದಾರೆ ಮೇಡಮ್. ಜನರ ಕೈಗೆ ಸಿಗ್ತಿಲ್ಲ ಅಂತ ಹೇಳಿ ಕೆಲವ್ರು ಹೇಳ್ತಾರೆ ಮೇಡಮ್. ಕೆಲವ್ರಿಗೆ ಸಿಗ್ಬೇಕಾ, ಕೆಲವ್ರು ಸಿಗಲ್ಲ, ಕೆಲವ್ರು ಸಿಗ್ತಾರೆ. ಪರವಾಗಿಲ್ಲ ಮೇಡಮ್, ಮಾಡಿದ್ದಾರೆ. ಓಕೆ, ಏನ್ ನಿರೀಕ್ಷೆ ಇದೆ ನಿಮ್ಗೆ ನೆಕ್ಸ್ಟ್ ಬರುವ ಸಂಸದರಿಂದ? ಏನ್ ಅಭಿವೃದ್ಧಿ ಮಾಡ್ಬೇಕಲ್ಲ ಮೇಡಮ್. ಏನೇನ್ ಪೆಂಡಿಂಗ್ ಕೆಲಸ ಇದೆ, ಏನ ಕೆರೆ ಎಲ್ಲ ಇದೆ, ಏನೇನಿದೆ ಅದು ಮಾಡಿ, ಮೆಡಿಕಲ್ ಕಾಲೇಜ್ ಎಲ್ಲ ಇದೆ, ಅದೆಲ್ಲ ಮಾಡ್ಕೊಂಡು ಹೋದ್ರೆ ಸಾಕು ಮೇಡಮ್. ಓಕೆ, ಈಗ ಸಿ.ಟಿ. ರವಿ ಅವ್ರಿಗೆ ಸಿಗ್ಬೇಕು ಅಂತ ಇತ್ತು. ಸಿ.ಟಿ. ರವಿ ಅವರು ಆಕಾಂಕ್ಷಿ ಆಗಿದ್ರು. ಈಗ ಸುಮ್ಮನೆ ಇದಾರೆ, ತಟಸ್ಥರಾಗಿದ್ದಾರೆ. ಏನಾದ್ರೂ ಸುಮ್ನೆ ಇದ್ರೆ ಎಫೆಕ್ಟ್ ಆಗತ್ತಾ? ಇಲ್ಲ ಮೇಡಮ್, ಅವ್ರೇನ್ ತಟಸ್ಥರಾಗಿಲ್ಲ, ಕೆಲಸ ಮಾಡ್ತಿದ್ದಾರೆ. ಅವ್ರು MLA ಎಲೆಕ್ಷನ್ಗೆ ನಿಲ್ಬೇಕು ಅಂತ. ಅವ್ರೇನ್ MP ಬೇಡ, ಸುಮ್ನೆ ಅವ್ರಿಗೆ ಜನ ಮಾತಾಡ್ಯಾರ ಅಷ್ಟೇ. MP ನಿಲ್ಲಂಗೆ ಅಂತ ಅವ್ರು ಲೋಕಲ್ MLAಗೆ ನಿಲ್ತಾರೆ. ಅವ್ರು ಕೆಲಸ ಮಾಡ್ತಿದ್ದಾರೆ. ಏನೇನ್ ಶೋಭಾ ಕರಂದ್ಲಾಜೆ ಇಲ್ಲಿ ಕೆಲಸ ಮಾಡಿದ್ದಾರೆ ಮೇಡಮ್. ಈಗ ಕಡೂರು ಟು ಮಂಗಳೂರು ಹೈವೇ ತಂದಿದ್ದಾರೆ. ಆಮೇಲೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರದ ಏನು ಯೋಜನೆ ಆಲ್ಮೋಸ್ಟ್ ಅವರು ಒಂದು 45% ಮಾಡಿದ್ದಾರೆ ಮೇಡಮ್. ಓಕೆ, ಭಾಷಾ ವಿಷಯ ಇಂಪಾರ್ಟೆಂಟ್ ಇಲ್ಲಿ ಚರ್ಚೆ ಆಗ್ತಿದೆ. ಶ್ರೀನಿವಾಸ್ ಪೂಜಾರಿಗೆ ಭಾಷೆ ಬರಲ್ಲ, ಅವರಿಗೆ ಸರಿಯಾಗಿ ಕನ್ನಡ ಮಾತಾಡೋದೇ ಅರ್ಥ ಆಗಲ್ಲ ಅಂತ ಹೆಗಡೆ ಅವ್ರು ಹೇಳ್ತಾ ಇದ್ರು. ಅದೇನಾದ್ರೂ ಇಶ್ಯೂ ಆಗತ್ತಾ? ಇಲ್ಲ ಮೇಡಮ್, ಅದೆಲ್ಲ ಲೆಕ್ಕಕ್ಕಿಲ್ಲ. ಇಲ್ಲೆಲ್ಲ ಮೋದಿ ಬಿಜೆಪಿ ನೋಡಾಕ್ತಾರೆ, ಅದೇನ್ ಲೆಕ್ಕಕ್ಕೆ ಬರಲ್ಲ ಮೇಡಮ್. ನಮಗ್ ಲೋಕಲ್ ನಮಗ್ ಸಿಕ್ಕಿ ಸಾಕು. ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನಾರ ಮಾತಾಡ್ಕೊಳ್ಳಿ ಅವ್ರು. ನಮಗ್ ಲೋಕಲ್ ಆಗಿ ಮಾತಾಡಿ ಸಾಕು ಮೇಡಮ್. 65 ವರ್ಷ ಈಗಲೂ ದುಡಿತಿದ್ದೀರಿ? 65 ವರ್ಷದಲ್ಲಿ ಎಲ್ಲ ಫ್ರೀ ಬಸ್ ಬಿಟ್ಟು ನಮಗೆ ಆಟೋ ತುಂಬಾನೇ ಹೊಡ್ತಾ ಬಿದ್ದಿದೆ. ಹೌಸಿಂಗ್ ಬೋರ್ಡಿಂದ ಜನ ನಿಂತಿರ್ತಾರೆ, ನಾವು ಕೂಗಿದ್ರು ಬರೋದಿಲ್ಲ. ಯಾಕಂದ್ರೆ 10 ರೂಪಾಯಿ ಸೀಟ್ ನಾವು ಕರ್ಕೊಂಡ್ ಬರ್ತೀವಿ. 10 ರೂಪಾಯಿ ಸೀಟ್ ಕೊಡಕ್ಕೂ ಅವರು ಜನಗಳು ಆಟೋ ಬಸ್ಸಲ್ಲೇ ಬರ್ತಾರೆ ಹೊರತು ಬರೋದಿಲ್ಲ. ಹನುಮಂತಪ್ಪ ಸರ್ಕಲಿಂದ ಬಸ್ಸಲ್ಲಿ ಮಹಿಳೆಯರು ಬಸ್ ಸ್ಟ್ಯಾಂಡಿಗೆ 10 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದಾರೆ. ಒಂದು ಆಟೋದಲ್ಲಿ 40 ರೂಪಾಯಿ ಕೊಡೋದಾಗ್ಲಿ 30 ರೂಪಾಯಿ ಕೊಡೋದಾಗ್ಲಿ ಇಲ್ಲ. ಎಷ್ಟು ದುಡಿತಿದ್ರಿ ಮೊದಲು? ಒಂದು 1000 ರೂಪಾಯಿ ದುಡಿತಾ ಇದ್ವಿ. 200 ರೂಪಾಯಿ ಗ್ಯಾಸ್ ಸಿಗೋದು 800 ರೂಪಾಯಿ ಉಳಿತಾ ಇತ್ತು. ಇವತ್ತು 600 ರೂಪಾಯಿ ದುಡಿತಾ ಇದ್ವಿ. 200 ರೂಪಾಯಿ ಗ್ಯಾಸಿಗೆ ಹೋಗ್ತಾ ಇದೆ, 400 ರೂಪಾಯಿ ಉಳಿತಾ ಇದೆ ಅಷ್ಟೇ. ಈಗ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು, ಉಪಯೋಗ ಆಯ್ತು ಅಂತ ಹೇಳ್ತಾರೆ. ನಿಮ್ಗೆ ಉಪಯೋಗ ಆಯ್ತು ಅಂತ ಅನ್ಸುತ್ತಾ? ಉಪಯೋಗ ಆಗಿದೆ ಮೇಡಮ್. ಅವ್ರಿಗೆ ಏನಾಗಿದೆ ಗೊತ್ತಾ, ನಮಗೆ ಬಂದಿರೋದು ಮಹಿಳೆಯರಿಗೆ 2 ತಿಂಗಳು 2,500 ರೂಪಾಯಿ ಬಂದಿರೋದು. ಸರ್ಕಾರ ಬಂದು ಇಷ್ಟು ದಿನ ಆದ್ಮೇಲೆ 2,500 ರೂಪಾಯಿ ಬಂದಿರೋದು. ಮತ್ತೆ ಅಕ್ಕಿ ಯೋಜನೆ ಅಂತ ಮಾಡಿದ್ರೆ ಅದು 3 ಸರಿ ಬಂದಿದೆ ಅಷ್ಟೇ. ಉಚಿತ ಯೋಜನೆ ಅಂತಂದ್ರೆ ನಮಗೆ ಕರೆಂಟ್ ಬಿಲ್ ಒಂದು ತಪ್ತಾ ಇದಿಲ್ಲ, ಅದೊಂದು ಒಳ್ಳೆ ಕೆಲಸ ಆಗಿದೆ. ಅದು ಬಿಟ್ರೆ ಏನಂತ ಕಾರ್ಯಕ್ರಮ ಉಚಿತ ಯೋಜನೆ ಆಗ್ಲಿ, ವೃದ್ಧಾಪ್ಯ ಯೋಜನೆ ಆಗ್ಲಿ, ಪೆನ್ಷನ್ ಇಂದಾಗ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರು. ಎಲೆಕ್ಷನ್ ಜೋರಿದ್ಯಾ? ಚಿಕ್ಕಮಂಗ್ಳೂರಿನ ಟ್ರೆಂಡ್ ಕಮೆಂಟ್ಸ್ ಆಗಿಲ್ಲ, ಇನ್ನ ಯಾವ್ದು ವಾತಾವರಣ ಗೊತ್ತಾಗ್ತಿಲ್ಲ. ಇಲ್ಲಿ ಎಲೆಕ್ಟೆಡ್ ಯಾರು ಅಂತಾನೆ ಇಲ್ಲಿ ಗೊತ್ತಿಲ್ಲ. ಉಡುಪಿ ಅವರು ಪೂಜಾರ್, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೊಸ ಮುಖ ಚಿಕ್ಕಮಂಗ್ಳೂರು ತಾಲೂಕಿಗೆ. ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅವ್ರು ಅಳಬ್ರು. ಅವ್ರು ಒಂದ್ಸರಿ ಗೆದ್ದಿದ್ರು. ಚಿಕ್ಕಮಂಗ್ಳೂರಿಗೆ ಏನಂತ ಅವರಿಂದ ಕೊಡುಗೆ ಏನಿಲ್ಲ. ಶೋಭಾ ಕರಂದ್ಲಾಜೆ ಕೊಡುಗೆ ಏನಂತದೇನಿಲ್ಲ. ಮೆಡಿಕಲ್ ಕಾಲೇಜ್ ಒಂದು ಆಗಿದೆ ಇಲ್ಲಿ. ಅದ್ ಬಿಟ್ರೆ ಬೇರೆ ಹಾಸ್ಪಿಟಲ್ ಫೆಸಿಲಿಟಿ ಸರಿ ಇಲ್ಲ. ಹೆರಿಗೆ ಹಾಸ್ಪಿಟಲ್ ಆಗ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ ಒಂದು ಕ್ಲೀನ್ನೆಸ್ ಇಲ್ಲ. ಉಚಿತ ಆರೋಗ್ಯ ಸಿಗ್ತಾ ಇಲ್ಲ ಜನಗಳಿಗೆ. ಏನ್ ಈ ಸಲ ಯಾರು ಬರ್ಬೋದು ಅನ್ಸುತ್ತೆ? ಈ ಸರಿ ಕೋಟೆ ಶ್ರೀನಿವಾಸ ಮತ್ತು ಜಯಪ್ರಕಾಶ್ ಹೆಗಡೆ ಅವರಿಗೆ ಕಾಂಪಿಟೇಷನ್ ಇದೆ. ನನ್ನ ಅನಿಸಿಕೆ ಬಿಜೆಪಿ ಅವರು ಬರ್ಬೋದು ಅನಿಸ್ತಾ ಇದೆ. ಇಲ್ಲಿ ಜನ ಇಲ್ಲಿನ ಕ್ಯಾಂಡಿಡೇಟ್ ನೋಡ್ತಾರ, ಮೇಲೆ ಮೋದಿ ನೋಡ್ಕೊಂಡು ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಹಾಕ್ತಾರೆ ಅನ್ಸುತ್ತಾ? ಇಲ್ಲ, ಮೋದಿ ನೋಡ್ಕೊಂಡು ಓಟ್ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಭಾರತ ದೇಶದ ಭದ್ರತೆಗಾಗಿ ಮೋದಿ ಒಬ್ಬರು ಉತ್ತಮ ವ್ಯಕ್ತಿ ಅಂತ ನಮಗನ್ಸಿದೆ. ಹಾಗಾಗಿ ಜನಗಳು ಇಲ್ಲಿಯ MP ಮುಖ ನೋಡ್ತಾ ಇಲ್ಲ, ಅವರು ಬಿಜೆಪಿ ಅಂತೇಳಿ ಮೋದಿ ಮುಖ ನೋಡ್ಕೊಂಡು ಹಾಕ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಅನಿಸಿಕೆ ಅಷ್ಟೇ. ಏನ್ ಸರ್, ಏನ್ ಇಶ್ಯೂ ಆಗ್ಬೇಕಾಗಿತ್ತು ಈ ಸಲ ಎಲೆಕ್ಷನ್ ಅಲ್ಲಿ ಅನ್ಸುತ್ತೆ?
ಇಶ್ಯೂ ಏನಾಗಬೇಕಾಗಿತ್ತು ಅಂದ್ರೆ ಬಡವರಿಗೆ ಒಳ್ಳೇದಾಗಬೇಕು, ಮತ್ತೆ ಯುವಕರ ಅಜೆಂಡಾ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತಾ? ಅಭಿವೃದ್ಧಿ ಅಜೆಂಡಾ ಆಗ್ಬೇಕಾಗಿತ್ತು, ಮತ್ತೆ ಯುವಕರಿಗೆ ಕೆಲಸ ಸಿಗ್ಬೇಕು. BA ಇಂಜಿನಿಯರ್ BSc ಓದಿರೋರಿಗೆಲ್ಲ ಕೆಲಸ ಸಿಗ್ಬೇಕು. ತುಂಬಾ ಜನಗಳಿಗೆ ಸಿಗ್ತಾ ಇಲ್ಲ. IT BT ಕಂಪ್ನಿ ಮಾಡ್ಕೊಂಡು ಸುಮಾರು ಜನ ಅನ್ಎಜುಕೇಟೆಡ್ ಇದ್ದಾರೆ ಮೇಡಮ್. ನಾವೀಗ ಶೃಂಗೇರಿ ವಿಧಾನಸಭಾ ವ್ಯಾಪ್ತಿಗೆ ಬರುವ ಬಾಳೆಹನ್ನೂರು ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಏನ್ ಹೇಳ್ತಾರೆ ಅವರನ್ನ ಮಾತನಾಡ್ಸೋಣ. ಚುನಾವಣೆ ಇಷ್ಟೊತ್ತರಿಗೆ ಅದು ಪ್ರಚಾರಕ್ಕೆ ಬಂದಿರಲ್ಲ, ಈಗೆಲ್ಲ ಪ್ರಚಾರ ಆಗ್ತಾ ಇರೋದು. ಶುರು ಮಾಡಿದಾರ ಪ್ರಚಾರ? ಇಲ್ಲ ಶುರು ಮಾಡಿಲ್ಲ. ಹೆಂಗಿದೆ ಈ ಸಲ ಫೈಟ್? ಅಭಿವೃದ್ಧಿನ ಅಥವಾ ಮೋದಿ ಮಂತ್ರನ ಅಥವಾ ಇಲ್ಲಿನ ಸ್ಥಳೀಯ ಫೈಟಾ? ಇಲ್ಲಿ ಮೋದಿ ಮಂತ್ರನೇ. ಸ್ಥಳೀಯ ಫೈಟ್ ಎಲ್ಲ ಸಾಕಾಗಿ ಹೋಗಿದ್ ನೋಡಿ. ಓಕೆ, ಅಂದ್ರೆ ಅಭಿವೃದ್ಧಿ ವಿಚಾರಗಳೇನು ಮಾತಾಡ್ತಿಲ್ವಾ ಯಾರು? ಇಲ್ಲ, ಅದ್ಯಾವ್ದು ಮಾತಾಡ್ತೇವೆ, ಅಭಿವೃದ್ಧಿ ಅದು ಆಗ್ತಿಲ್ಲ, ಎಲ್ಲ ಹಾಳಾಗ್ತಾ ಹೋಗ್ಬಿಟ್ರೆ ಮನೆಗೆ ಹೋಗೋನ್ ದಾರಿ ಇಲ್ಲ. ಮನೆಗೆ ಹೋಗೋ ದಾರಿ ಅಂದ್ರೆ ಈಗ ಜಲ್ಲಿ ರೋಡ್ಕಿಂತನೂ ಕಡೆ ಆಗಿದೆ. ದಾರಿ ವ್ಯವಸ್ಥೆ ಅದು ಸರಿಕಟ್ಟಿಲ್ಲ, ವ್ಯವಸ್ಥೆಗಳು ಯಾವ್ದು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಮೋದಿದೇ ಬಂದ್ರೆ ಒಳ್ಳೇದಂತ ಅಪೇಕ್ಷೆ. ಸರ್, ಯಾರು ಈ ಸಲ? ಮೋದಿನೇ. ಯಾಕೆ ನಮಗೆ ಬೇಕು ಅವರು. ಯಾಕೆ ಬೇಕು ಅಂದ್ರೆ ಟೆಕ್ನಾಲಜಿ, ಈಗ ದೇಶ ಒಂದು ಮುಂದುವರಿಕೆ ಎಲ್ಲ ಅವರಿಂದಾನೇ ಆಗ್ತಾ ಇರೋದು. ಓಕೆ, ಇಲ್ಲಿ ಅಭ್ಯರ್ಥಿಗಳು ಈಗ ಬೇರೆ ಬಂದಿದಾರಲ್ಲ, ಶೋಭಾ ಕರಂದ್ಲಾಜೆ ಬಿಟ್ಟು ಬಿಜೆಪಿಯಿಂದ. ಅದು ಬಿಡ್ಲಿ, ಅವ್ರವ್ರ ವೈಯಕ್ತಿಕ, ಅದೇನ್ ಮಾಡಕ್ಕಾಗಲ್ಲ. ನಮಗೆ ಬೇಕು ಮೋದಿ ಬೇಕು. ಮೋದಿ ಬೇಕು. ಸರ್, ಯಾರು ಈ ಸಲ? ಈ ಸಲ ಮೋದಿ ಬೇಕು ಸರ್. ನಾನು ಮೋದಿ ಬೇಕು. ನಂಗೆ ವರ್ಷ ಅಕ್ಕಿ ಎಲ್ಲ ಕೊಡ್ತಿದ್ದಲ್ಲ, ನಮ್ ಮೋದಿನೇ ಬೇಕು ನಮ್ಗೆ ಈ ವರ್ಷ. ನಮ್ ಮೋದಿನೇ ಬೇಕು ಮೇಡಮ್. ಓಕೆ, ಈ ಸಲ ಫೈಟ್ ಜೋರಿದ್ಯಾ? ಇಲ್ಲ ಸರ್, ಪರವಾಗಿಲ್ಲ ಮೇಡಮ್. ನಾವು 4 ಮೋದಿ ಹಾಕೋದು. ನಮ್ ಕಡೆ ಒಂದು 15 ಓಟ್ ಇದೆ ಮೇಡಮ್. ಒಂದು 15 ನಮ್ ಕಡೆಯಿಂದ ಮೋದಿಗೆ ಹಾಕ್ಸಿ ಮೇಡಮ್. ಓಕೆ, ಅಂದ್ರೆ ಈ ಸಲ ಏನು ಅಭಿವೃದ್ಧಿನ ಅಥವಾ ಸ್ಥಳೀಯ ಫೈಟಾ? ಇಲ್ಲ ಮೇಡಮ್, ಏನ್ ಗೊತ್ತಂತಂದ್ರೆ ನಾನು ಮೋದಿಗೆ ಹಾಕೋದು ಓಟ್ ಈ ಸತಿ ಮೇಡಮ್. ವ್ಯಾಪಾರ ಹೆಂಗಿದೆ? ವ್ಯಾಪಾರ ಆಗ್ತಾ ಇದೆ. ಗ್ಯಾರಂಟಿ ಎಲ್ಲ ಬರ್ತಿದ್ಯಾ? ಬರ್ತಾ ಇದೆ. ತಗೊಳ್ತಿದ್ದೀರಿ? ಯೂಸ್ ಆಗ್ತಿದ್ಯಾ? ಆಗ್ತಾ ಇದೆ. ಓಕೆ, ಹೆಂಗಿದೆ ಎಲೆಕ್ಷನ್ ಈ ಸಲ? ಎಲೆಕ್ಷನ್ ಹೇಳಕ್ಕಾಗಲ್ಲ, ಜನ ನೋಡಿ ಹಾಕ್ತಾರೆ. ಹೇಗೆ ಹೇಳಕ್ಕಾಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಏನಂತ ಆಗುತ್ತೆ, ನನಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ ಏನು. ವೋಟ್ ಮಾಡ್ತೀರಾ ನೀವು? ಹಾಕ್ತೀರಾ? ಎಲೆಕ್ಷನ್ ಬಂದಾಗೆಲ್ಲ ವೋಟ್ ಹಾಕ್ತೀರಿ? ಮಿಸ್ ಮಾಡಿಲ್ಲ? ಮಿಸ್ ಮಾಡಲ್ಲ. ಈಗ ಈ ಸಲ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದೀರಿ? ಹೇಳಕ್ ಆಗ್ಲಿಲ್ಲ ಮೇಡಮ್, ಹಾಗೆಲ್ಲ ಹೇಳಿಕ್ ಸೀಕ್ರೆಟ್. ಬಟ್ ಯಾರು ಬರ್ಬೇಕು ನಿಮ್ಗೆ? ಅದು ಹೇಳಿಕ್ಕಾಗಲ್ಲ, ನಾನು ಹೇಳಲ್ಲ ಅದ್ರ ಬಗ್ಗೆ. ನಮ್ಮ ಎಲ್ಲರೂ ರಾಜಕೀಯವರು ಆದ್ರೆ ನಾವೇನು ಹೇಳಕ್ ಆಗಲ್ಲ. ನೀವು ರಾಜಕೀಯದವರು ಅಲ್ಲ, ನಮ್ಮ ಮನೆ ಮೈದವರೆಲ್ಲ ಅದ್ರೆಲ್ಲ ಇದಾರೆ, ಹಾಗಾಗಿ ನಾವೇನು ಹೇಳಲ್ಲ ಹಾಗೆ ಹೀಗೆ ಅಂತ. ರಾಜಕೀಯ ಬಗ್ಗೆ ಮಾತಾಡೋದೇ ಇಲ್ಲ. ಓಕೆ, ಅಭಿವೃದ್ಧಿ ಬೇಕಾ ಅನ್ಸುತ್ತಾ ಅಥವಾ ಅಭಿವೃದ್ಧಿ ಈ ಸಲ ಟಫ್ ಫೈಟ್ ಇದೆ ಅನ್ಸುತ್ತಾ? ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್, ನಮಗೆ ಅಷ್ಟೊಂದು ಗೊತ್ತಿಲ್ಲ. ಈಗ ಕೇಂದ್ರದ ಯೋಜನೆಗಳು, ಇಲ್ಲಿನ ರಾಜ್ಯ ಸರ್ಕಾರದ ಯೋಜನೆಗಳೆಲ್ಲ ರೀಚ್ ಆಗ್ತಿದ್ಯಾ? ಆಗ್ತಾ ಇದೆ, ಕೆಲವು ಕಡೆ ಎಲ್ಲ ಆಗ್ತಾ ಇದೆ. ಈಗ ಹಳ್ಳಿ ಕಡೆ ಹೇಳಿಕ್ ಆಗಲ್ಲ ಏನು ಅಂತ. ಎಲ್ಲ ಕಡೆ ಒಂದೇ ಸಮನಾಗಿ ಆಗುತ್ತೆ ಅಂತ ಹೇಳಿಕ್ ಬರಲ್ಲ. ಮಾಡ್ಬೇಕು, ಗೊತ್ತಿದ್ದವರು ಎಲ್ಲಾ ತಗೊಳ್ತಾರೆ. ಈಗ ಕೆಲವರಿಗೆ ಗೊತ್ತಿರಲ್ಲ, ಗೊತ್ತಿದ್ರು ನಮಗೆ ಹೋಗ್ಲಿಕ್ಕೆ ಆಗಲ್ಲ ಕೆಲವೊಂದೊಂದು ಇದಕ್ಕೆ. ಹಾಗಾಗಿ ಎಲ್ಲ ತಗೊಳ್ತೀವಿ ಅಂದ್ರೆ ನಾವು ಹೇಳಕ್ ಆಗಲ್ಲ, ಬರಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಮಹಿಳೆಯರಿಗೆ ಯೋಜನೆಗಳ ಬಗ್ಗೆ ಏನ್ ಅನ್ಸುತ್ತೆ? ಮಾಡಿ ಒಳ್ಳೇದಿದೆ, ಅದೆಲ್ಲ ಚೆನ್ನಾಗಿದೆ ಮಾಡಿ. ಇನ್ನು ಕೂಡ ಯೋಜನೆಗಳು ಬೇಕು ಅಂತ ಅನ್ಸುತ್ತಾ? ಹೌದು, ಎಲ್ಲ ಬೇಕಾಗುತ್ತೆ. ಈಗ ರಾಜ್ಯ ಸರ್ಕಾರದ್ದು ಗ್ಯಾರಂಟಿಗಳಿದೆ, ಕರೆಂಟ್ ಫ್ರೀ ಇರೋದು, ಗೃಹಲಕ್ಷ್ಮಿ ಇದೆ, 2,000 ರೂಪಾಯಿ ಬರೋದು, ಬಸ್ ಫ್ರೀ, ಅವೆಲ್ಲ ಓಕೆ ಅನ್ಸುತ್ತಾ? ಬರ್ತಿದೆ, ಅದೇ ಹೇಳ್ದಲ್ಲ, ಯೂಸ್ ಮಾಡ್ಕೊಂಡವ್ರು ಮಾಡ್ತಾರೆ, ಮಾಡ್ಲಿಲ್ಲ ಆದ್ರೂ ಏನು ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಬಗ್ಗೆ ನಾವೇನು ಹೇಳಿಕ್ ಆಗಲ್ಲ. ಕೇಂದ್ರದ ಸಾಕಷ್ಟು ಯೋಜನೆಗಳಿದೆ, ತುಂಬಾ ಇದೆ. ಅದು ಉಪಯೋಗಿಸ ಹಾಗೆ ಹೇಗೆ ಉಪಯೋಗಿಸ್ಕೊಳ್ತೀವಿ ಆಗ್ತಾರೆ. ಗ್ಯಾಸ್ ಈಗ ಕೆಲವು ಕಡೆ ಬೆಲೆ ಏರಿಕೆ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಪೆಟ್ರೋಲಿಯಂ ಬೆಲೆ ಈಗ ಗ್ಯಾಸ್ ಮೊನ್ನೆ ಕಡಿಮೆ ಮಾಡಿದ್ರು, ಅದೆಲ್ಲ ಖುಷಿ ಇದೆಯಾ ಸರ್? ಏನಿಸ್ತದೆ ಫೈಟ್ ಈ ಸಲ ಎಲೆಕ್ಷನ್? ಈ ಸರಿ ಫೈಟ್ ಕಾಂಗ್ರೆಸ್ ಅಂಡ್ ಬಿಜೆಪಿ ನೇರ ಸ್ಪರ್ಧೆ ಇದೆ. ನೇರ ಸ್ಪರ್ಧೆ ಇದೆ. ಯಾರು ಬರ್ಬೋದು? ಜಯಪ್ರಕಾಶ್ ಒಂದ್ಸರಿ ಪರಿಚಯ ಆಗಿದ್ದಾರೆ ಈ ಕ್ಷೇತ್ರಕ್ಕೆ. ಕೋಟಾ ಶ್ರೀನಿವಾಸ ಪೂಜಾರಿ ಇನ್ನು ಪರಿಚಯ ಇಲ್ಲ, ಹೊಸಬ್ರು. ಹಂಗೆ ಸ್ವಲ್ಪ ಡಿಫರೆನ್ಸ್ ಇದೆ. ಓಕೆ, ಅಂದ್ರೆ ಲಾಸ್ಟ್ ಟೈಮ್ 2014ರಿಂದ ಇಲ್ಲಿವರೆಗೂ ಕೂಡ ಶೋಭಾ ಕರಂದ್ಲಾಜೆ ಬಿಜೆಪಿ ವಿನ್ ಆಗಿದ್ದಾರೆ. ಈ ಸರಿ ಬಿಜೆಪಿ ಒಂದು ಕಾಂಗ್ರೆಸ್ ಸ್ಪರ್ಧೆ ಇದೆ, ನೇರ ಸ್ಪರ್ಧೆ ಇದೆ. ಅಂದ್ರೆ ಜಯಪ್ರಕಾಶ್ ಅವರು ಸ್ವಲ್ಪ ಪರಿಚಯಸ್ಥರಾಗಿದ್ದಾರೆ ಎಲ್ಲ ಇದರಲ್ಲಿ. ಕೋಟಾ ಶ್ರೀನಿವಾಸಪುರಿ ಕ್ಷೇತ್ರಕ್ಕೆ ಪರಿಚಯ ಅಷ್ಟೊಂದಿಲ್ಲ. ಈಗಷ್ಟೇ ಅವರು ಸೌತ್ ಕೇಂದ್ರ ಬೆಲ್ಟ್, ಇವರು ಮಲೆನಾಡು ಬೆಲ್ಟ್ ಅಲ್ಲಿ ಇವರಿಲ್ಲ. ಇವ್ರು 2 ಕ್ಷೇತ್ರಕ್ಕೂ ಸೌತ್ ಕೇಂದ್ರ ಮಲೆನಾಡು ಬೆಲ್ಟಿಗೂ ಜಯಪ್ರಕಾಶ್ ಪರಿಚಯ ಇದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಸೌತ್ ಕೇಂದ್ರ ಬಿಟ್ಟು ಇಲ್ಲಿ ಮಲೆನಾಡಿಗೆ ಪರಿಚಯ ಆಗಿಲ್ಲ. ಇದು ಈ ಸಲದ ಫೈಟ್ ಕೇವಲ ಸ್ಥಳೀಯ ಅಭ್ಯರ್ಥಿಗಳನ್ನ ನೋಡಿ ಆಗುತ್ತೆ ಅನ್ಸುತ್ತಾ ಅಥವಾ ದೇಶದ ಫೈಟ್ ಅಂತ ಅನ್ಸುತ್ತಾ?
ಅದು ಜನನೇ ನಿರ್ಧಾರ ಮಾಡ್ತಾರೆ. ಅಭ್ಯರ್ಥಿಗಳು ನೋಡಿ ಹಾಕ್ತಾರ? ನೀವುಗಳು ಹೆಂಗೆ ಅಭ್ಯರ್ಥಿಗಳು ನೋಡಿ ಹಾಕ್ತೀರಾ? ನಾವು ಅಭ್ಯರ್ಥಿ ನೋಡಿ ಹಾಕೋದು. ದೇಶದಲ್ಲಿ ಯಾರು ಬರ್ಬೇಕು ಅಂತ ಇದೆ? ದೇಶ ಅಭ್ಯರ್ಥಿ ಒಳ್ಳೇದಾಗ್ತದೆ, ಅಭ್ಯರ್ಥಿ ಕೆಟ್ಟದ್ದು ದೇಶ ಕೆಟ್ಟದಾಗುತ್ತೆ. ಯೋಜನೆಗಳೆಲ್ಲ ಏನ್ ಅನ್ಸುತ್ತೆ ಕೇಂದ್ರದ್ದು ರಾಜ್ಯ ಯೋಜನೆಗಳ ಬಗ್ಗೆ? ಕೇಂದ್ರ ರಾಜ್ಯದ ಇವಾಗ ಎಂತ ಗ್ಯಾರಂಟಿ ಸ್ಕೀಮ್ಗಳು ಅವು ಇವೆಲ್ಲ ಇದಾವೆ. ಕೇಂದ್ರ ಏನು ಅಷ್ಟೊಂದು ಜನಗಳಿಗೆ ಈಗ ಬರ್ತಾ ಇದಾವೆ ಅಷ್ಟೇ. ಇಷ್ಟೊತ್ತು ಹಿಂದಿನ ಇವಾಗ ಆಗ್ತಾ ಇದೆ ಅಷ್ಟೇ. ಈ ಸಲ ಟಫ್ ಫೈಟ್ ಕಾಣಿಸ್ತಿದೆ ಇಲ್ಲಿ. ಟಫ್ ಫೈಟ್ ಇದೆ. ಟಫ್ ಫೈಟ್ ಇದೆ. ಬಿಜೆಪಿ ಅಂಡ್ ಕಾಂಗ್ರೆಸ್ ನೇರ ಸ್ಪರ್ಧೆ ಇದೆ. ಈಗ ಹೊಸ ಪರಿಚಯ, ಅವರು ಹೊಸ ಮುಖ ಇಲ್ಲಿಗೆ, ಕೋಟಾ ಶ್ರೀನಿವಾಸ್ ಪೂಜಾರಿ. ಬಟ್ ಗೋ ಬ್ಯಾಕ್ ಚಳವಳಿ ಎಲ್ಲ ಆಯ್ತು ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟಿದ್ದು ಒಳ್ಳೇದು ಅನ್ಸುತ್ತಾ? ಅದು 100% ಹೊಡೆದು 2 ಟರ್ಮ್ ಇಷ್ಟು ಎಲೆಕ್ಟ್ ಇದ್ರು. ಅವರು ಇಲ್ಲಿ ಏನು ವರ್ಕೇ ಮಾಡಿಲ್ಲ. ಜನಗಳಿಗೆ ಕಾಂಟ್ರಾಕ್ಟ್ ಗೆದ್ದು ಹೋದ್ಮೇಲೆ ಅವ್ರು ಜನಗಳೇ ಮೀಟ್ ಆಗಿಲ್ಲ. ಏನು ವರ್ಕ್ ಮಾಡಿಲ್ಲ. ಜನಗಳಿಗೆ ಕಾಂಟ್ರಾಕ್ಟ್ ವರ್ಕ್ ಮಾಡಿದ್ರೆ ಮಾತ್ರ ಗೊತ್ತಾಗೋದಲ್ಲ ಪರಿಚಯ ಇರೋದು. ಸಂಸದರಿಂದ ಹೊಸ ಸಂಸದ ಏನ್ ನಿರೀಕ್ಷೆ ಇದೆ? ಅದು ನೋಡ್ಬೇಕು ಮುಂದೆ ಏನೇನು ಗೌರ್ಮೆಂಟ್ ಏನೇನು ಸ್ಕೀಮ್ಗಳು ಬರ್ತಾವ, ಮುಂದೆ ಬಜೆಟ್ ಅಲ್ಲಿ ಏನೇನು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಸ್ನೆಸ್ ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದೆಯಾ? ಬಿಸಿಲು ಜೋರಿದೆಯಾ? ತುಂಬಾ ಬಿಸಿಲಿದೆ. ಓಕೆ, ಹಾಗೆ ಎಲೆಕ್ಷನ್ ಕಾವು ಕೂಡ ಹಂಗೆ ಇದೆಯಾ? ಇದೆ. ಪ್ರಚಾರಕ್ಕೆ ಏನಾದ್ರು ಬರ್ತಿದಾರಾ? ಪ್ರಚಾರಕ್ಕೆ ಬರ್ತಾ ಇವಾಗ ರೀಸೆಂಟ್ ಆಗಿ ನಮ್ಗೆ ಯಾರು ಗೊತ್ತಿಲ್ಲ, ಬಂದಿಲ್ಲ. ಮುಂದೆ ನೋಡ್ಬೇಕು. ಓಕೆ, ಇಷ್ಟು ವರ್ಷ ಸಂಸದರು ಇದ್ರು, ಏನ್ ಅನ್ಸ್ತಿದೆ ಈಗ? ಇಬ್ರು ಫೈಟ್ ಇದೆ ಅಂತ ಅನ್ಸುತ್ತಾ ಈಗಿನ ಅಭ್ಯರ್ಥಿಗಳಿಗೆ? ಇವಾಗ ಫೈಟ್ ಇದೆ ಮೇಡಮ್. ಶೋಭಾ ಕರಂದ್ಲಾಜೆ ಇದ್ದಾಗ ನಮಗೆ ಅಷ್ಟೇನು ಯಾವ್ದು ಇದಾಗಿಲ್ಲ, ಅಭಿವೃದ್ಧಿ ಯಾವ್ದು ಆಗಿಲ್ಲ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಈ ಸಲ ಏನ್ ಆಗ್ಬಹುದು ಅನ್ಸುತ್ತೆ? ನೋಡೋಣ ಮೇಡಮ್, ಏನ್ ಮಾಡ್ತಾರೆ ಅಂತ ನೋಡ್ಬೇಕು ನಾವಿನ್ನು. ಈಗ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ರೀತಿಯ ಅಭಿವೃದ್ಧಿ ಬೇಕು, ಯಾರಿಂದ ಆಗ್ಬಹುದು ಅನ್ಸುತ್ತೆ? ಅದೆಲ್ಲ ಹೇಳಕ್ಕೆ ಬರಲ್ಲ ಮೇಡಮ್, ನೋಡೋಣ. ಸೀಕ್ರೆಟ್ ಆಗಿ ಓಟ್ ಹಾಕೋದು ಹೇಳಲ್ಲ ಅಂತೀರಾ? ಹೇಳಲ್ಲ. ಅದೆಲ್ಲ ದೇಶದಲ್ಲಿ ಯಾವ ರೀತಿಯ ಆಡಳಿತ ಬೇಕು ಅನ್ಸುತ್ತೆ? ಇವಾಗ ಮೋದಿಜಿ ಇದಾರಲ್ಲ ಮೇಡಮ್, ಅದೇ ತರ ಮುಂದೆನೂ ಚೆನ್ನಾಗಾಗ್ಲಿ ಅಂತ ಅಷ್ಟೇ. ಓಕೆ, ಅಭಿವೃದ್ಧಿ ಆಗಿದೆಯಾ ಚಿಕ್ಕಮಗಳೂರಲ್ಲಿ? ಅಂದ್ರೆ 100% ಹೇಳಕ್ ಆಗಲ್ಲ. ನೆಕ್ಸ್ಟ್ ನೋಡ್ಬೇಕು. ಮುಂದೆ ಬರೋ ಸಂಸದರಿಂದ ಏನಾದ್ರೂ ನಿರೀಕ್ಷೆ ಇದೆಯಾ ಈ ತರ ಕೆಲಸ ಮಾಡ್ಬೇಕು ಅಂತ? ಹೌದು, ಚಿಕ್ಕಮಗಳೂರಿನ ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಅನಿಸಿಕೆ ಅಷ್ಟೇ. ಇಲ್ಲಿನ ಅಭ್ಯರ್ಥಿ ನೋಡಿ ನೀವು ಓಟ್ ಹಾಕ್ತೀರಾ ಅಥವಾ ಸೆಂಟ್ರಲ್ ಹೆಂಗೆ? ನಮ್ಗೆ ಇಲ್ಲಿಯವರು ಬೇಕು, ಮೋದಿಜಿನೂ ಇಂಪಾರ್ಟೆಂಟ್, ಇಬ್ರು ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.